ಹಾಯ್ ಎಲ್ಲರಿಗೂ ನಮಸ್ಕಾರ. ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬರು ತುಂಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಯಾರಂದರೆ ಇವರು ತುಳುನಾಡಿನ ಹೆಮ್ಮೆಯ ನಾಯಕ ಆ್ಯಂಡ್ ಬಿಗ್ ಬಾಸ್ ಸೀಸನ್ 9ನ ವಿನ್ನರ್ ಆ್ಯಂಡ್ ಆಲ್ಸೋ ಈಗ ಸದ್ಯಕ್ಕೆ ಸ್ಯಾಂಡಲ್ವುಡ್ಡಲ್ಲಿ ಜೈ ಅಂತ ಸದ್ದು ಮಾಡ್ತಿರುವಂಥ ನಾಯಕ ನಟ ರೂಪೇಶ್ ಸರ್. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಹಾಯ್, ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಾ? ಸೂಪರ್ ಸರ್, ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ನೀವೇ ನನ್ನ ಕೇಳ್ಬಿಟ್ರೆ ಹೇಗಿದ್ದೀರಾ ಅಂತ. ಬೈ ದ ವೇ ನಾನು ಕೇಳಬೇಕಿತ್ತು. ನಾನು ಅಂದ್ರೆ ಒಬ್ಬ ಆಂಕರ್, ನಾನು ಆರ್ಜೆ ಆಗಿದ್ದೆ. So, anchor meets ಅದು anchor. ಹುಟ್ಟು ಗುಣ ಅಲ್ವಾ, Very ಫ್ಲೋ nice. ಬರುತ್ತೆ. So twinning sir, black and black. ನನಗೆ ಗೊತ್ತಿತ್ತು ನೀವು ಆಗ್ತೀರಾ ಅಂತ, ಅದಕ್ಕೆ. Oh, I don't believe this. Very nice sir. And sir, firstly ನಾನು ನಿಮ್ಮನ್ನ ಕೇಳಬೇಕು, ಇವಾಗ ಸಾಂಗ್ ಲಾಂಚ್ ಆಗಿದೆ. ಸಾಂಗ್ ಲಾಂಚ್ ಆಗೋಕ್ಕೂ ಮುಂಚೆ ಯಾವ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ? ನಾನು ಯೂಶಲಿ ಹೋಗ್ತೀನಿ, ಬಟ್ ಸಾಂಗ್ ಲಾಂಚ್ಗಿಂತ ಮುಂಚೆ ಕೊರಗಜ್ಜನ ದೇವಸ್ಥಾನಕ್ಕೆ ನಾನು ಯಾವಾಗ್ಲೂ ಹೋಗ್ತೀನಿ, ಅಲ್ಲಿ ಹೋಗಿ ಬಂದೆ. ನಾನು ಏನಕ್ಕೆ ಯಾಕೆ ಕೇಳಿದೆ ಅಂತ ಗೊತ್ತಾಯ್ತಾ? ನಾನು ಒಂದು ರೇಂಜ್ ಗೊತ್ತಾಯ್ತು, ನೀವೇ ಹೇಳಿ. ನೀವು ಹೇಳಿ ನೋಡೋಣ. ನಾನು ಯಾಕೆ ಸಾಂಗ್ ಚೆನ್ನಾಗಿ ಹೋಗ್ತಿದ್ದೆ, ಅದಕ್ಕೆನಾ? ಇನ್ನೊಂದು ನಿಮ್ಮ ಬಾಡಿಯಲ್ಲಿ ನಾನೇನೋ ಅಬ್ಸರ್ವ್ ಮಾಡಿದೆ, ಅದಕ್ಕೆ ಕೇಳಿದ್ದು. ಹೌದಾ, ಅಂತ ಚೇಂಜಸ್ ಆಗಿದ್ಯಾ? ಹೇಳಿ ಇಲ್ಲ, ನೋಡೋಣ. ದೇವರನ್ನ ಗೊತ್ತಾಗ್ತಿಲ್ಲ. ನಿಮ್ಮ ಕೈಯಲ್ಲೆಲ್ಲ ತಾಯ್ತಾ ಕಟ್ಕೊಂಡ್ ಬಂದಿದ್ರಲ್ಲ, ಸಾರಿ. ಓಕೆ, ಇದು ಆಕ್ಚುಲಿ ಶಬರಿಮಲೆದು. ನಾನು ಶಬರಿಮಲೆಗೆ ಹೋಗಿದ್ದೆ. ಓಕೆ, ಇದು ಶಬರಿಮಲೆದು, ಇದು ಪೊಳಲಿದು. ಓಕೆ. ಸೊ ನಾನು ಅನ್ಕೊಂಡೆ ಸಾಂಗ್ ಗ್ರೇಟ್ ಸಕ್ಸಸ್ ಆಗಬೇಕು ಅಂತ ಸ್ಟ್ರಾಂಗ್ ಆಗಿ ಪೂಜೆ ಮಾಡಿಸ್ಕೊಂಡು ನಾನು ಇಡೀ ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತಾನೆ ಮಾಡಿರೋದು, ಅದ್ರಲ್ಲಿ ಸಾಂಗು ಬರುತ್ತೆ. ಹಾಗಾದ್ರೆ ಸಿನಿಮಾ ಸಕ್ಸಸ್ ಆಗೋವರೆಗೂ ಇಲ್ಲಿವರೆಗೂ ನೀವು ನೋಡ್ಕೊಂಡು ನೆಕ್ಸ್ಟ್ ನಮ್ಮ ಮೀಟಿಂಗ್ ಅಲ್ಲಿ ಖಂಡಿತ ಕೈ ಫುಲ್ ದಾರಗಳಿರುತ್ತೆ. ಸರ್ ಕೈಯಲ್ಲಿ ದಾರಗಳು ನೋಡಿದ್ರೆ ಸಿನಿಮಾ ಸೂಪರ್ 100 ಡೇಸ್ ಸಕ್ಸಸ್ ಅಂತ ನಾವು ಅನ್ಕೋಬೇಕು, ರೈಟ್ ಸರ್? ಇಲ್ಲ, ಅದನ್ನ ನನ್ನ ನಂಬಿಕೆ. ಸೊ ಅದು ಖುಷಿ ಕೊಡುತ್ತೆ, ಅಂದ್ರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ನನಗೆ. ವೆರಿ ನೈಸ್, ವೆರಿ ನೈಸ್. ಅಂಡ್ ಸರ್ ಹೇಳಿ, ಸೊ ಜೈ ಸಿನಿಮಾ ಈಗ ಒಂದು ಹಾಡು ಸಹ ರಿಲೀಸ್ ಆಗಿದೆ. ಸೂಪರ್ ಡೂಪರ್ ಆಗಿ ಓಡ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಅನಿಸಿಕೆ ಏನು? ಅಲ್ಲ, ಒಂದೇನು ಅಂದ್ರೆ ತುಂಬಾ ಖುಷಿ ಏನು ಅಂದ್ರೆ, ನನಗೆ ಆನಂದ್ ಆಡಿಯೋ ಸಂಸ್ಥೆ ನಮ್ಮ ಹಾಡನ್ನ ರೈಟ್ಸ್ನ ಖರೀದಿ ಮಾಡಿರೋದು ಅದೊಂದು ದೊಡ್ಡ ಬೂಸ್ಟಪ್ ಅಂತ ಹೇಳ್ಬೋದು. ಬಿಕಾಸ್ ಆನಂದ್ ಆಡಿಯೋ ಅಂದರೆ ಯಾವ ಒಂದು ಕ್ಯಾಲಿಬರ್ ಇದೆ ಅಥವಾ ಏನು ಗುಡ್ ವಿಲ್ ಇದೆ ಅಂತ ನಮಗೆ ಗೊತ್ತಿದೆ. ಜನರೆಷ್ಟು ಇಷ್ಟಪಡ್ತಾರೆ ಆನಂದ್ ಆಡಿಯೋ ಸಂಸ್ಥೆನ, ಬಿಕಾಸ್ ಅಂತಹ ಹಾಡುಗಳನ್ನು ಆಲ್ರೆಡಿ ಕೊಟ್ಟಿದ್ದೀರಾ ನೀವು. ಸೊ ನಮಗೆ ಈ ಅವಕಾಶ ಸಿಕ್ಕಿರೋದ್ರಿಂದಾಗಿ ನಮ್ಮ ಹಾಡು ತುಂಬ ಬೇಗ ತುಂಬ ಜಾಸ್ತಿ ಜನರಿಗೆ ರೀಚ್ ಆಗ್ತಾ ಇದೆ. ಹಿಂದೆ ಎಲ್ಲ ನಮ್ಮ ಯೂಟ್ಯೂಬಲ್ಲೇ ನಾವು ಬಿಡ್ತಾ ಇದ್ವಿ, ನಾವೇ ಏನೋ ಒದ್ದಾಟಗಳನ್ನು ಮಾಡಿಕೊಂಡು ಪ್ರಮೋಷನ್ಸ್ ಮಾಡ್ತಾ ಇದ್ವಿ. ಇವಾಗ ಆನಂದ್ ಆಡಿಯೋ ಟೀಮ್ ಆ್ಯಡಪ್ ಆಗಿದೆ. ಸೊ ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಜಾಸ್ತಿ ಜನರಿಗೆ ರೀಚ್ ಆಗ್ತಾ ಇದೆ. ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ತುಂಬ ಜನ ರೀಲ್ಸ್ ಮಾಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಬಿಕಾಸ್ ನಾವು ಎಲ್ಲನೂ ಇಷ್ಟಪಡ್ತೀವಿ. ನಾವು ನಮ್ಮ ಸಿನಿಮಾ ಅಂತ ಬಂದಾಗ, ನಮ್ಮ ಹಾಡುಗಳು ಅಂತ ಬಂದಾಗ ಎಲ್ಲ ಹಾಡು ಚೆನ್ನಾಗಿದೆ ಅಂತ ಹೇಳ್ತೀವಿ. ಆದರೆ ಜನರು ಅದನ್ನು ಚೆನ್ನಾಗಿದೆ ಅಂತ ಆಕ್ಸೆಪ್ಟ್ ಮಾಡಿಕೊಂಡು ಅವರದಕ್ಕೆ ಪ್ರೀತಿ ತೋರಿಸ್ತಾರಲ್ವ, ಆವಾಗ ನಾವು ಮಾಡಿರೋ ಕೆಲಸ ಕರೆಕ್ಟ್ ಇದೆ ಅಥವಾ ಒಂದು ಸಾರ್ಥಕ ಫೀಲ್ ಬರುತ್ತೆ ನಮಗೆ. ಸೊ ಇದೇ ನವೆಂಬರ್ 14 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಸಿನಿಮಾ ಪ್ರೊಡಕ್ಷನ್ಸ್ ಎಲ್ಲ ಹೇಗೆ ಆಗ್ತಾ ಆಗಿದೆ ಆ್ಯಂಡ್ ಹೇಗೆ ಸಿನಿಮಾ ಇವಾಗ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಾ ಇದ್ದೀರಾ ನೀವು? ಸೊ ಅದ್ರ ಪ್ರಿಪ್ರೇಷನ್ಸ್ ಬಗ್ಗೆ ಹೇಳೋದಾದ್ರೆ? ಖಂಡಿತ ಪ್ಲಾನಿಂಗಲ್ಲೇ ಮಾಡ್ತಾ ಇದ್ದೀವಿ ಎಲ್ಲ. ಅಂದರೆ ಈ ಟೈಮ್ಗೆ ಇದು ಆಗಬೇಕು ಅಂತ. ಆದರೆ ಸಿನಿಮಾ ಕೆಲಸಗಳೇ ಹಾಗೆ, ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಲಾಸ್ಟ್ ಮಿನಿಟ್ಗೆ ಹೆವಿ ಕೆಲಸಗಳು ಬಂದೇ ಬರುತ್ತೆ. ಸೊ ಇವಾಗ ಅಕ್ಟೋಬರ್ 24ಕ್ಕೆ ನಮ್ಮ ಮೊದಲ ಇಂಟರ್ನ್ಯಾಷನಲ್ ಪ್ರೀಮಿಯರ್ ಇದೆ ಮಸ್ಕತ್ತಲ್ಲಿ. ಸೊ ಸಿನಿಮಾ ರೆಡಿ ಆಗ್ತಾ ಇದೆ, ಆಲ್ಮೋಸ್ಟ್ ಎಂಡ್ ಪ್ರಾಸೆಸ್ಸಲ್ಲಿದೆ. ಸೊ ನನ್ನನ್ನು ನೋಡಿದ್ರೆ ಯಾವ ಆ್ಯಂಗ್ಲಲ್ಲೂ ಇವಾಗ ನಾನು ಹೀರೋ ಥರ ಕಾಣ್ತಿಲ್ಲ. ಬಿಕಾಸ್ ಇಲ್ಲೆಲ್ಲ ಹೆಂಗೋ ಇದೆ, ಕಣ್ಣೆಲ್ಲ ನಿದ್ದೆ ಇಲ್ಲ ತುಂಬ ದಿನದಿಂದ. ಬಿಕಾಸ್ ಅದು ಸಿನಿಮಾ ರೆಡಿ ಮಾಡಬೇಕು ಅಂದರೆ ರಾತ್ರಿ ಎಲ್ಲ ನಾವು ಟೈಮ್ ಕೊಡಲೇಬೇಕಾಗುತ್ತೆ. ಸೊ ಕೆಲಸಗಳೆಲ್ಲ ನಡೀತಾ ಇದೆ, ಅಂದ್ಕೊಂಡಂಗೆ ನಡೀತಾ ಇದೆ. ಸೊ ಕರೆಕ್ಷನ್ಸ್ ವರ್ಕ್ ಜಾಸ್ತಿ ಬಂದೇ ಬರುತ್ತೆ. ಬಿಕಾಸ್ ನಮ್ಗೆ ಇನ್ನೂ ಚೆನ್ನಾಗಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ಟೆನ್ಷನೂ ಇದೆ. ಟೆನ್ಷನ್ ಏನಕ್ಕೆ ಅಂತಂದರೆ ರಿಲೀಸ್ ಡೇಟ್ ಹತ್ತಿರ ಬಂದಾಗ ಒಂದು ಭಯ ಇದ್ದೇ ಇರುತ್ತೆ. ಬಿಕಾಸ್ ನಮಗೆ ಸಿನಿಮಾ ಚೆನ್ನಾಗಿರುತ್ತೆ, ನಮಗೆ ನಮ್ಮ ಸಿನಿಮಾ ಗೆಲ್ಲುತ್ತೆ ಅನ್ನೋ ಅಂಥ ಕಾನ್ಫಿಡೆನ್ಸ್ ಇರುತ್ತೆ. ಆದರೆ ಆ ಕಾನ್ಫಿಡೆನ್ಸ್ ನಿಜ ಆಗಬೇಕು ಅಂದರೆ ಅದು ಆ ಕೀ ಇರೋದು ಆಡಿಯನ್ಸಲ್ಲಿ. ಸಿನಿಮಾ ಚೆನ್ನಾಗಿದ್ದು ಕೂಡ ಆಡಿಯನ್ಸ್ ನೋಡದೇ ಇದ್ದರೆ ಸಿನಿಮಾ ಇದ್ದಿದ್ದಕ್ಕೆ ಯಾವತ್ತೂ ಸಿನಿಮಾ ಹಿಟ್ಟಾಗಿಲ್ಲ. ಸಿನಿಮಾ ಚೆನ್ನಾಗಿದ್ದರೂ ಅದನ್ನು ನೋಡಿದ್ರಷ್ಟೇ ಸಿನಿಮಾ ಹಿಟ್ಟಾಗೋದು. ಸೊ ಆ ನೋಡೋ ಅಂತಹ ಕೆಲಸ ಜನರದ್ದು. ಸೊ ಅವ್ರಿಗದು ಎಕ್ಸೈಟಿಂಗ್ ಅಂತ ಅನಿಸಿ ಈ ಸಿನಿಮಾ ನೋಡಬೇಕು ಅಂತ ಅನ್ಸಿದ್ರಷ್ಟೇ ನಮ್ಮ ಸಿನಿಮಾ ಹಿಟ್ಟಾಗೋದು. ಸೊ ಹಾಗಾಗಿ ನಂಬಿಕೆ ಇದೆ, ಅದು ಸತ್ಯ ಆಗಬೇಕು ಅಂದರೆ ಜನರು ಆ ಇನಿಷಿಯೇಟಿವ್ನ ತಗೋಬೇಕು. ನವೆಂಬರ್ 14ಕ್ಕೆ ಜೈ ಸಿನಿಮಾ ನೋಡ್ತೀವಿ ಅಂತ. ಜನ ಒಂದ್ಸಲ ಅಕ್ಸೆಪ್ಟ್ ಮಾಡಿದ್ರೆ ಸಿನಿಮಾ ಹಿಟ್ ಆದಂಗೆ. ಹೌದು, ಅದೆರಡನೇ ಮಾತು. 100%. ರೈಟ್. ಅಂಡ್ ಸರ್, ಈ ಸಿನಿಮಾಗೆ ಈಗ ನೀವೇ ಆ್ಯಕ್ಟಿಂಗ್ ಮಾಡಿದ್ದೀರಾ, ಡೈರೆಕ್ಷನ್ ಮಾಡಿದ್ದೀರಾ. ಸೊ ಹೇಗೆ ಅನ್ನಿಸ್ತು? 2 ಪಾತ್ರದಲ್ಲೂ ನಿಮ್ಮನ್ನು ನೀವು ನೋಡ್ಕೊಂಡಾಗ ಸೊ ನಿಮ್ಮ ಬೆಸ್ಟ್ ಪಾರ್ಟ್ ಯಾವುದು ಅಂತ ಅನ್ನಿಸ್ತು? ಆ್ಯಕ್ಟಿಂಗಾ ಅಥವಾ ಡೈರೆಕ್ಷನ್? ನಾನು
ಬಂದಿರೋದೇ ಆ್ಯಕ್ಟರ್ ಆಗೋದಕ್ಕೆ. ಸೊ ನನಗೆ ಇದು ನನ್ನ ತುಳುನಲ್ಲಿ ನಾನು ಮಾಡ್ತಾ ಇರೋ 3ನೇ ಡಿರೆಕ್ಷನ್ ಸಿನಿಮಾ. ನಾನು 2 ಸಿನಿಮಾನು ತುಂಬ ಒಳ್ಳೆ ಸಕ್ಸಸ್ ಸಿಕ್ಕಿರೋವಂಥ ಸಿನಿಮಾ. ಸೊ ಇದು ತುಳು ಕನ್ನಡ ಎರಡೂ ಮಾಡ್ತಾ ಇದ್ದೀನಿ. ಸೊ ನಾನು ಬಂದಿರೋದೇ ಆ್ಯಕ್ಟರ್ ಆಗೋದಕ್ಕೆ. ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ನಾನೊಂದು 8 ಸಿನಿಮಾ ಮಾಡಿದೆ, ತುಳು ಕನ್ನಡ ಕೊಂಕಣಿ ಎಲ್ಲ ಸೇರಿ. ನಾನು 8 ಸಿನಿಮಾನು ದೊಡ್ಡ ಫ್ಲಾಪ್ಗಳಾಯಿತು. ಸೊ ಆವಾಗ ನನಗೆ ಅವಾಗ ಆಫರ್ಸ್ ಯಾವುದೂ ಇರಲಿಲ್ಲ. 8 ಸಿನಿಮಾ ಫ್ಲಾಪ್ ಆದಾಗ ಯಾರು ಆಫರ್ ಕೊಡ್ತಾರೆ? ಮತ್ತು ಆವಾಗ ನನ್ನದೊಂದು ಕಥೆ ಇತ್ತು, ಇದೊಂದು ಸಿನಿಮಾ ಮಾಡಬೇಕು ಅಂತ. 2019 ಇದು ನಾನು ಹೇಳ್ತಾ ಇರೋದು. ಅವಾಗ ಅಂದ್ಕೊಳ್ತಾ ಇದ್ದೆ. ಸೊ ಆ ಟೈಮಲ್ಲಿ ನಾನು ಅಂದ್ಕೊಂಡೆ, ಇನ್ನೂ ನಾನು ಬೇರೆಯವ್ರ ಅಂಡರಲ್ಲಿ ಕೆಲಸ ಮಾಡಿದ್ರೆ ಯಾರು ನನಗೋಸ್ಕರ ಸ್ಕ್ರಿಪ್ಟ್ ಬರೆಯಲ್ಲ, ಅಥವಾ ನನ್ನನ್ನು ಚೆನ್ನಾಗಿ ತೋರಿಸೋದಕ್ಕೆ, ಅಥವಾ ನನ್ನ ಏನು ಕೆಪಾಬಿಲಿಟಿ ಇದೆ ಅದನ್ನು ತೋರಿಸೋದಕ್ಕೆ ಯಾರೂ ಸ್ಕ್ರಿಪ್ಟ್ ಮಾಡಲ್ಲ. ಹಾಗಾಗಿ ನನ್ನ ಸ್ಕ್ರಿಪ್ಟನ್ನು ನಾನೇ ಡೈರೆಕ್ಷನ್ ಮಾಡ್ತೀನಿ ಅಂತ ಡೈರೆಕ್ಷನ್ಗೆ ಇಳಿದಿದ್ದು. ಅಂದರೆ ನಾನು ಡೈರೆಕ್ಟರ್ ಆಗಬೇಕು ಅಂತ ಬಂದವನಲ್ಲ. ಅದರಲ್ಲಿ ತುಂಬ ದೊಡ್ಡ ಸಕ್ಸಸ್ ಸಿಕ್ತು. ಅದಾದಮೇಲೆ ಸರ್ಕಸ್ ಅಂತ ಮಾಡಿದೆ, ಅದು ತುಂಬ ದೊಡ್ಡ ಸಕ್ಸಸ್ ಆಯಿತು. ಇವಾಗ ಈಗಲೂ ಹಾಗೇನೆ ನನಗೆ ಆ್ಯಕ್ಟರ್ ಆಗಬೇಕು ಅಂತ ಇಷ್ಟ. ಬಿಕಾಸ್ ಇವಾಗ ಒಬ್ಬ ಆ್ಯಕ್ಟರ್ ಆಗಿ ಒಬ್ಬ ಡೈರೆಕ್ಟರ್ ಆಗ್ತಾ ಇದ್ದೇನೆ ಅಂತಂದರೆ ಡೈರೆಕ್ಟರ್ ಪಾರ್ಟ್ ತುಂಬ ಕಷ್ಟ. ನೀವು ಯಾವುದೇ ಡೈರೆಕ್ಟರ್ನ ತಗೊಳ್ಳಿ, ಇವಾಗ ಸ್ಕ್ರೀನಲ್ಲಿ ಹೀರೋಗಳು ಮಿಂಚ್ತಾರೆ, ಅವ್ರಿಗೆ ಫ್ಯಾನ್ಸ್ ಅಸೋಸಿಯೇಷನ್ಸ್ ಆಗುತ್ತೆ, ಅವ್ರಿಗೆ ಫೋಕಸ್ ಜಾಸ್ತಿ ಸಿಗುತ್ತೆ, ಹೌದು. ಆದರೆ ಅದೆಲ್ಲ ಆಗಬೇಕು ಅಂತಂದರೆ ಡಿರೆಕ್ಟರ್ನೋ ಅಂತ ಒಂದು ಪಟ್ಟ ಇದೆ ಅಲ್ವಾ, ಅಥವಾ ಆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವಾ, ಅದು ಅಚ್ಚುಕಟ್ಟಾಗಿ ಆದ್ರಷ್ಟೇ ಹೀರೋ ಫ್ರೇಮಲ್ಲಿ ಚೆನ್ನಾಗಿ ಕಾಣೋದಕ್ಕೆ ಸಾಧ್ಯ. ಸೊ ಡಿರೆಕ್ಟರ್ಗಳಿಗೆ ಯಾವತ್ತೂ ನಿದ್ದೆ ಇರೋದಿಲ್ಲ, ಯಾವತ್ತೂ ಅವರಿಗೆ ಒಂದು ಟೈಮ್ ಲಿಮಿಟ್ ಇರೋದಿಲ್ಲ. ಅವ್ರದ್ದು ಒಂದು ಕನಸಿರುತ್ತೆ. ಯಾವುದೇ ಸಿನಿಮಾ ತಗೊಳ್ಳಿ, ಡೈರೆಕ್ಟರ್ನ ಕನಸಿಗೆ ಎಲ್ಲರೂ ಒಟ್ಟಾಗೋವಂಥದ್ದು. ಡೈರೆಕ್ಟರ್ಗೆ ಈ ಥರ ಮ್ಯೂಸಿಕ್ ಬೇಕು ಅಂತ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೇಳೋದು, ನನಗೆ ಈ ಥರ ಲಿರಿಕ್ಸ್ ಬೇಕು ಅಂತ ಲಿರಿಸಿಸ್ಟನ್ನ ಕರೆಯೋದು, ನನಗೆ ಈ ಥರ ಫೈಟ್ ಸೀಕ್ವೆನ್ಸ್ ಬೇಕು ಅಂತ ಆ್ಯಕ್ಷನ್ ಕೊರಿಯೋಗ್ರಾಫರ್ನ ಕರೆಯೋದು. ಯಾರು ಬಂದು ಮ್ಯೂಸಿಕ್ ಡೈರೆಕ್ಟರ್ ಇರಲಿ ಇಲ್ಲ ಸ್ಟಂಟ್ ಮಾಸ್ಟರ್ ಇರಲಿ, ನನಗೆ ಹಿಂಗೆ ಬೇಕು ಡೈರೆಕ್ಟರ್ ನೀವು ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಡೈರೆಕ್ಟರ್ನ ವಿಷನ್ಗೆ ಅವರೆಲ್ಲ ಸಪೋರ್ಟ್ ಮಾಡೋದು. ಸೊ ಏನೇ ಆದರೂ ಡೈರೆಕ್ಟರ್ ಕರೆಕ್ಟಾಗಿ ಕೆಲಸ ಮಾಡಿದ್ರೇ ಸಿನಿಮಾ ಕರೆಕ್ಟಾಗಿ ಒಂದು ಎಲ್ಲಿಗೆ ತಲುಪೋದಕ್ಕೆ ಸಾಧ್ಯ. ಆದರೆ ಇದು ತುಂಬ ಎಫರ್ಟ್ ತಗೊಳ್ಳೋ ಅಂಥ ಒಂದು ಪ್ರಾಸೆಸ್ಸು. ಸೊ ನನಗೆ ಡೈರೆಕ್ಟ್ರಾಗಿ ನನ್ನ ಸಿನಿಮಾ ಡೈರೆಕ್ಟ್ ಮಾಡೋದು ತುಂಬ ಖುಷಿ ನನಗೆ. ಬಿಕಾಸ್ ನನ್ನ ಒಳಗಡೆ ಏನಿದೆ ನನಗೆ ಗೊತ್ತಿರುತ್ತೆ. ಸೊ ನನ್ನ ಪೊಟೆನ್ಷಿಯಲ್ನ ಫುಲ್ ಯೂಸ್ ಮಾಡ್ಕೊಳ್ಳೋದಕ್ಕಾಗುತ್ತೆ. ಆದರೆ ಡೈರೆಕ್ಟರ್ ಆ್ಯಕ್ಟರ್ ಅಂತ ಬಂದಾಗ ಕಂಪೇರ್ ಟು ಡಿರೆಕ್ಷನ್ ಆ್ಯಕ್ಟಿಂಗ್ ಇಸ್ ದ ಈಸಿಯೆಸ್ಟ್ ಜಾಬ್ ಅಂತ ನನ್ನೊಂದು ಅನಿಸಿಕೆ. ಓಕೆ. ಸೊ ಇನ್ನು ಹೀಗೆ ಸಾಕಷ್ಟು ಇನ್ನು ಡೈರೆಕ್ಷನ್ನು ಮಾಡಿ ಆ್ಯಂಡ್ ಆಲ್ಸೋ ಆ್ಯಕ್ಷನ್ನು ಮಾಡಿ. ಸೊ ಹಿ ವಾಸ್ ಆಬ್ವಿಯಸ್ಲಿ ಅಕ್ಸೆಪ್ಟ್ ಮಾಡಿ. ಆದರೆ ನಾನು ಲಾಸ್ಟ್ ಸಿನಿಮಾ ಬಂದಿರೋದು 2023 ಜೂನಲ್ಲಿ ತುಳುನಲ್ಲಿ. ಇವಾಗ 2025 ನವಂಬರ್ಗೆ ಬರ್ತಾ ಇದೆ. 2 ವರ್ಷ ಆದಮೇಲೆ ನಾನು ಇನ್ನೊಂದು ಸಿನಿಮಾ ಬರ್ತಿದೆ. ತುಂಬ ಕಷ್ಟ ಇದೆ. ಬಿಕಾಸ್ ನಾನೇನು ಸ್ಟಾರ್ ಅಲ್ಲ, ಸೂಪರ್ ಸ್ಟಾರ್ ಅಲ್ಲ, ನಾನು ಜಸ್ಟ್ ಒಂದು ಹೊಸ ಆ್ಯಕ್ಟರು. ಸರ್ ಯಾರು ಹೇಳಿದ್ದು ನೀವು ಸೂಪರ್ ಸ್ಟಾರ್ ಅಂತ? ಆಲ್ರೆಡಿ ಬಿಗ್ ಬಾಸ್ 9 ಜನ ಎಲ್ಲ ನೋಡಾಯಿತು, ಮೆಚ್ಚುಗೆ ಕೊಟ್ಟಾಯಿತು, ಮತ್ತಿನ್ನೇನು ಸರ್? ಹಂಗಲ್ಲ, ಏನಾದರೂ ನಮ್ಗೆ ಇನ್ನೂ ಮುಂದೆ ಹೋಗ್ಬೇಕು ಅಂತ ಇರುತ್ತೆ. ಬಿಕಾಸ್ 2 ವರ್ಷಕ್ಕೊಂದು ಸಿನಿಮಾ ಮಾಡೋದು ಆಗಲ್ಲ. ಸೊ ನನಗೆ ಜಾಸ್ತಿ ಸಿನಿಮಾ ಮಾಡಬೇಕು ಅಂತ ಇದೆ. ಬಟ್ ಡೈರೆಕ್ಷನ್ ಅನ್ನೋದು ಒಂದು ಹೊಸ ಒಂದು ಬೇರೆ ರೀತಿ ಕಿಕ್ಕದು. ಅದು ಎಲ್ಲ ಕೆಲಸ ನೀವೇ ನೋಡ್ಕೊಂಡು ಮಾಡೋದು, ಅಥವಾ ನಿಮ್ದೊಂದು ಡ್ರೀಮಿಗೆ ನೀವು ಕೆಲಸ ಮಾಡೋದಿದೆ ಅಲ್ವಾ, ಅದು ಬೇರೆನೇ ಮಜಾ ಕೊಡುತ್ತೆ ನಿಮಗೆ. ಸರ್ ನೆಕ್ಸ್ಟ್ ನೀವು ಡೈರೆಕ್ಷನ್ ಮಾಡೋದಾದ್ರೆ ಯಾವೊಂದು ನಟನ ಹಾಕೊಂಡು ನೀವು ಡೈರೆಕ್ಷನ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಕನ್ನಡದಲ್ಲಿ ಹೇಳ್ತಿರೋದಾ? ಕನ್ನಡ ಅವ್ರ ತುಳು ಯಾವ ಲ್ಯಾಂಗ್ವೇಜ್? ಸದ್ಯಕ್ಕೆ ಆ ಥರ ಯಾವ್ದು ಪ್ಲಾನು ಇಲ್ಲ. ಬಿಕಾಸ್ ಸದ್ಯಕ್ಕೆ ಏನೇ ಮಾಡಿದ್ರೆ ನನಗೆ ನಾನು ಮಾಡಬೇಕು ಅಂತ ಇರೋದು. ಫಸ್ಟ್ ಮೈಂಡಲ್ಲಿ ಇರೋದೊಂದೇ ಜೈ ಹಿಟ್ ಆಗ್ಬೇಕಷ್ಟೇ. 100%. ನೋಡಿ ಏನಕ್ಕೆ ಅದು ಹೇಳ್ತಿದ್ದೀನಿ ಅಂದರೆ, ಡೈರೆಕ್ಷನ್ ಎಷ್ಟು ಅಂದರೆ ಒಬ್ಬ ಆ್ಯಕ್ಟರ್ಗೆ ಡೈರೆಕ್ಷನ್ ಎಷ್ಟು ಚಾಲೆಂಜಿಂಗ್ ಅಂತಂದರೆ, ಇವಾಗ ದೊಡ್ಡ ಡೈರೆಕ್ಟರ್ಗೆ ಅಥವಾ ದೊಡ್ಡ ಆ್ಯಕ್ಟರ್ಗೆ ಇನ್ನೂ ಈಸಿ ಆಗ್ಬೋದೇನೋ ಗೊತ್ತಿಲ್ಲ, ಅವ್ರವ್ರ ಶೂ ಅಲ್ಲಿ ನಿಂತಾಗಲೇ ಗೊತ್ತಾಗೋದು. ಬಟ್ ನನ್ನದು ಅಂತ ಬಂದಾಗ ನಾನು ಎಲ್ಲ ಪ್ರೊಸೆಸಲ್ಲಿ ನಾನೇ ಇರಬೇಕಾಗುತ್ತೆ. ನಾನು ಯಾರನ್ನೂ ನಂಬಿ ಅವರು ಈ ಪ್ರಾಸೆಸ್ ನಂಗೆ ಫಿನಿಶ್ ಮಾಡಿಕೊಡ್ತಾರೆ ಹಂಗೆ ಆಗಲ್ಲ. ನಾನು ಎಲ್ಲ ಪ್ರೊಸೆಸಲ್ಲೂ ಇರಬೇಕಾಗುತ್ತೆ. ಸೊ ರೀಸೆಂಟಾಗಿ ನಾನೊಂದು 5-6 ತಿಂಗಳು ತಗೊಂಡ್ರೆ ನಾನು ಇದರಿಂದನೇ ಇದ್ದೀನಿ. ನಾನು ಎಷ್ಟೋ ಆಪರ್ಚುನಿಟೀಸ್ನ ಬಿಟ್ಟಿದ್ದೀನಿ. ನನಗೆ ಒಂದು ಸಿನಿಮಾ ಬಂತು, ಅದನ್ನು ಮಾಡೋಕ್ಕಾಗಿಲ್ಲ ನನ್ನಿಂದ. ಒಂದು ವೆಬ್ ಸೀರೀಸ್ ಬಂತು, ಅದೂ ಮಾಡೋಕ್ಕಾಗಿಲ್ಲ. ಒಂದು ಒಳ್ಳೆ ಸೀರಿಯಲ್ 4 ದಿನ ಗೆಸ್ಟ್ ಅಪಿಯರೆನ್ಸ್ ಥರ ಬಂತು ನನಗೆ, ಅದೂ ಮಾಡೋಕ್ಕಾಗಿಲ್ಲ. ಇಷ್ಟೊಂದೆಲ್ಲ ಕಳ್ಕೋಬೇಕಾಗುತ್ತೆ. ಬಿಕಾಸ್ ಇವಾಗ ನಾನು ಬೇರೆ ಏನಾದರೂ ಒಪ್ಕೊಂಡ್ರೆ ಟೈಮಿಗೆ ಯಾವುದೂ ಆಗಲ್ಲ. ಇಷ್ಟೊಂದು ಕರೆಕ್ಷನ್ ವರ್ಕ್ಗಳಿರುತ್ತೆ, ಇಷ್ಟೊಂದು ಕೆಲಸಗಳಿರುತ್ತೆ. ನಮ್ದು ಹೆಂಗೆ ಅಂತಂದರೆ, ನಾನು ಪ್ರೊಡಕ್ಷನ್ದು ನಾನೇ ನೋಡ್ಕೋಬೇಕು, ಸಿನಿಮಾ ರೆಡಿ ಮಾಡೋ ಕೆಲಸನೂ ನೋಡ್ಕೋಬೇಕು, ಪ್ರಮೋಷನ್ ಅಂತ ಬಂದಾಗ ಅದು ನಾವೇ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ತುಂಬ ಹೆವಿ ಆಗುತ್ತೆ ನಮಗೆ. ಸೊ ಹಾಗಾಗಿ ನನ್ನ ಪಾಲಿಸಿ ಏನು ಅಂದರೆ, ಕೈಯಲ್ಲೇನೋ ಒಂದು ಚೆನ್ನಾಗಿರೋದಿದೆ, ಇವಾಗ ಇದನ್ನ ಅರ್ಧ ಮಾಡಿ ಇನ್ನರ್ಧ ಇಲ್ಲೋಗಿ ಇನ್ನರ್ಧ ಇಲ್ಲೋಗೋದಕ್ಕಿಂತ ಇವಾಗ ಒಂದಿದೆ ದೇವ್ರು ಕೊಟ್ಟಿರೋದು,
ಇದನ್ನು ಚೆನ್ನಾಗಿ ಮಾಡೋಣ, ಇದು ಚೆನ್ನಾಗಾದರೆ ಡೆಫಿನೆಟ್ಲಿ ಒಳ್ಳೆ ಅವಕಾಶಗಳು ಬರ್ಬೋದು ಫ್ಯೂಚರಲ್ಲಿ. ಸೊ ಎಲ್ಲ ಅರ್ಧ ಮಾಡೋದಕ್ಕಿಂತ ಒಂದನ್ನು ಕರೆಕ್ಟಾಗಿ ಮಾಡೋಣ ಅಂತ ಒಂದರಲ್ಲೇ ಇದೀನಿ ಸದ್ಯಕ್ಕೆ. ಜೈ ಅಂತ, ಜೈ ದೇವ್ರು ಜೈ ಅಂದರೆ ಇನ್ನಷ್ಟು ಜೈ ಮಾಡ್ಬೋದು. ಜೈಕಾರ ಹಾಕಿದ್ರೆ ಜನರು ದೇವ್ರ ರೂಪದಲ್ಲಿ ಬರಬೇಕು. ವೆರಿ ನೈಸ್ ಸರ್, ಬರಲಿ. ಆ್ಯಂಡ್ ಸರ್, ಈ ಸಿನಿಮಾದಲ್ಲಿ ನೀವು ಕಬಡ್ಡಿ ಪ್ಲೇಯರಾ? ಈ ಸಿನಿಮಾದಲ್ಲಿ ನಾನು ಕಬಡ್ಡಿ ಪ್ಲೇಯರಾ ಅಂತ ಕೇಳಿದ್ರೆ ಹೌದು ಅಲ್ಲ ಅಂತ ಹೇಳೋದು ಕಷ್ಟ ಆಗುತ್ತೆ. ಬಟ್ ಈ ಸಿನಿಮಾದಲ್ಲಿ ನಾನು ಕಬಡ್ಡಿ ಆಡ್ತೀನಿ, ದಟ್ ಈಸ್ ದ ರೈಟ್ ಆನ್ಸರ್. ಕಬಡ್ಡಿ ಪ್ಲೇಯರ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಕಬಡ್ಡಿ ಆಡ್ತೀನಿ ನಾನು. ಓಕೆ. ಅದು ನಿಮ್ಮ ನಿಜ ಜೀವನದಲ್ಲಿ ಯಾವ ಸ್ಪೋರ್ಟ್ಸ್ ಅಂದ್ರೆ ನಿಮಗೆ? ನನಗೆ ಕ್ರಿಕೆಟ್ ಸಖತ್ ಇಷ್ಟ. ಓಕೆ. ನಾನು ಹಿಂದೆ ಅಂದ್ಕೊಂಡಿದ್ದೆ ನಾನು ಕ್ರಿಕೆಟ್ ಅಲ್ಲ ಅಂದ್ಕೊಂಡಿದ್ದು ನಾನು ಒಳ್ಳೆ ಕ್ರಿಕೆಟರ್ ಆಗ್ತೀನಿ ಅಂತ. ಬರ್ಬರ್ತಾ ಗೊತ್ತಾಯ್ತು ಒಳ್ಳೆ ಕ್ರಿಕೆಟರ್ ಆಗಕ್ಕಾಗಲ್ಲ. ಬಿಕಾಸ್ ಅಷ್ಟೊಂದು ಸ್ಕಿಲ್ ಇರಲಿಲ್ಲ ನನ್ನ ಹತ್ರ ಕ್ರಿಕೆಟರ್ ಆಗಿ. ಬಟ್ ಕ್ರಿಕೆಟ್ ಈಗಲೂ ಆಡ್ತೀನಿ ನಾನು. ಕ್ರಿಕೆಟ್ ನನ್ನ ಕ್ರೇಜಿಯಸ್ಟ್ ಒಂದು ಕ್ರೀಡೆ ಅದು ನನಗೆ. ನೀವು ಎಷ್ಟು ಇಡೀ ದಿನ ಕ್ರಿಕೆಟ್ ಆಡಿ ಅಂದ್ರೂ ಆಡ್ತೀನಿ ನಾನು. ಈಗಲೂ ಟೈಮ್ ಸಿಕ್ಕಾಗೆಲ್ಲ ಕ್ರಿಕೆಟ್ ಆಡ್ತೀರಾ ಊರಲ್ಲಿ? ಡೆಫಿನೆಟ್ಲಿ. ಇವಾಗ ನಮ್ಮ ತುಳು ಸಿನಿಮಾ ಅದು ಕ್ರಿಕೆಟ್ ಮ್ಯಾಚ್ ಎಲ್ಲ ನಡೆಯುತ್ತೆ, ಅದೆಲ್ಲ ಆಡ್ತೀನಿ. 5-6 ದಿನ ಎಲ್ಲ ಆಗುತ್ತೆ ಕಂಟಿನ್ಯೂ. ಟೈಮ್ ಸಿಕ್ಕ ಕ್ರಿಕೆಟ್ ಆಡ್ತೀನಿ. ಎಷ್ಟು ರನ್ ಸ್ಕೋರ್ ಮಾಡಿದ್ದೀರಾ ಇದುವರೆಗೂ ನಿಮ್ಮ ಟೂರ್ನಮೆಂಟ್ಸ್ ಎಲ್ಲ? ರೀಸೆಂಟ್ ಆಗಿ ನಮ್ದೊಂದು ಕೋಸ್ಟಲ್ ವುಡ್ದು ಮ್ಯಾಚ್ ನಡೀತು, ಅದರಲ್ಲಿ ಇದ್ದೆ. ಎಲ್ಲ ಟೂರ್ನಮೆಂಟ್ ಎಂಡ್ ಆದಾಗ ಒಂದು ಟಾಪ್ 6th ನಾನಿದ್ದೆ ಸ್ಕೋರಲ್ಲಿ. ನಾನು ಸ್ವಲ್ಪ ಸ್ಲೋ ಬ್ಯಾಟ್ಸ್ಮನ್. ಸ್ಲೋ ಅಂದರೆ ಔಟ್ ಆಗಲ್ಲ, 1-2 6 ಎಲ್ಲ ಬರೆಸ್ತೀನಿ ನಾನು. ಅಂದರೆ ಎಲ್ಲ ಬಾಲಲ್ಲೂ 6 ಹೊಡಿಬೇಕು ಅಂತ ನನಗೇನು ಆಸೆ ಇಲ್ಲ. ನನಗೆ ಆಚೆ ಇರೋ ನೀವು ಹೊಡಿಲಿ, ನಾನೆಲ್ಲ ಸ್ವಲ್ಪ ಬಿಲ್ಡಪ್ ಮಾಡ್ಕೊಂಡು ಹೋಗ್ತೀನಿ ಸ್ಕೋರ್ ಬೋರ್ಡ್ನ ಅಂತ ಹಂಗೆ ಹೋಗೋಣ. ವೆರಿ ನೈಸ್ ಸರ್, ವೆರಿ ನೈಸ್. ಆ್ಯಂಡ್ ಸರ್, ಇವಾಗ ತುಳುನಾಡಿನವರಾಗಿ ಸೊ ನಾನು ಇದನ್ನು ಕೇಳ್ತಾ ನನಗೆ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ, ಸೊ ಹಾಗೆ ಕೇಳ್ತಾ ಇದ್ದೀನಿ. ತುಳುನಾಡಿನ ಕಲ್ಚರ್ ಎಲ್ಲ ಹೇಗೆ ಸರ್? ನೋಡಿ, ತುಳುನಾಡು ಅಂತಂದರೆ ಕಲ್ಚರ್ ಇಲ್ಲದೆ ತುಳುನಾಡಿಲ್ಲ. ಅಥವಾ ನೀವು ತುಳುನಾಡು ಅಂತ ಹೇಳಬೇಕಾದ್ರೇ ನಿಮ್ಮ ತಲೆಗೆ ಬರೋದೇ ಕಲ್ಚರು. ಅಲ್ಲಿನ ಆ ಸಂಸ್ಕೃತಿ, ಅಲ್ಲಿನ ವಿಚಾರಗಳು, ಆಚಾರಗಳು, ಅದಿಲ್ಲದೆ ನೀವು ಹಿಂಗೆ ಸುಮ್ಮನೆ ಒಂದು ತುಳುನಾಡು ಅಂತ ಬ್ಲ್ಯಾಂಕ್ ಆಗಿ ಒಂದು ಆಲೋಚನೆ ಮಾಡಿ, ನಿಮ್ಮ ತಲೆಗೆ ಬರೋದೇ ಅದು. ಬಟ್ ನನಗೆ ಫಸ್ಟ್ ತುಳುನಾಡು ಅಂತ ಬಂದ ತಕ್ಷಣ ಮೈಂಡಲ್ಲಿ ಬರೋದು ಆ ಗ್ರೀನರಿ. ಸೊ ಗ್ರೀನರಿ ಬಗ್ಗೆ ಹೇಳೋದಾದ್ರೆ ಲೈಕ್ ತುಳುನಾಡಿಗೆ ಹೋದ್ರೆ ಪ್ರತಿ ಎಲ್ಲ ಕಡೆ ಒಂದು ಚಿಕ್ಕ ಚಿಕ್ಕ ರೀಜನಲ್ಲೂ ಹೇಗೆ ಗ್ರೀನರಿನೇ ತುಂಬಿರುತ್ತಾ? ಅಲ್ಲ, ಹಂಗೆ ಹೇಳೋಕ್ಕಾಗಲ್ಲ. ಅಂದರೆ ಓವರಾಲ್ ನೋಡೋದಕ್ಕೆ ಹೋದರೆ ಎಸ್, ನೀವು ಒಂದು ಏರಿಯಲ್ ವ್ಯೂ ತೊಗೊಂಡ್ರೆ, ಡ್ರೋನ್ ಶಾಟ್ ತೊಗೊಂಡ್ರೆ, ನೀವು ಮಂಗಳೂರು ಸಿಟಿನಲ್ಲೂ ಒಂದು ಡ್ರೋನ್ ಹಿಂಗೆ ಬಿಟ್ಟರೆ ಮೇಲೆ ಹೋದಾಗ ಅದು ಗ್ರೀನ್ ಆಗಿ ಕಾಣುತ್ತೆ. ಬಟ್ ಈಗ ಕಡಿಮೆ ಆಗ್ತಾ ಇದೆ, ಬಿಲ್ಡಿಂಗ್ಗಳು ಜಾಸ್ತಿ ಆಗ್ತಾ ಇದೆ, ಬಟ್ ಮೋಸ್ಟ್ ಆಫ್ ದ ಪಾರ್ಟ್ ಗ್ರೀನ್ ಆಗೇ ಕಾಣುತ್ತೆ. ಸೊ ಹಾಗಾಗಿ ಏನೋ ಮಂಗಳೂರು ಅಂತಂದರೆ ಅಥವಾ ನಮ್ಮ ತುಳುನಾಡು ಅಂತಂದರೆ ನೀವು ಹೇಳೋ ಪಾಯಿಂಟಲ್ಲೂ ಇಷ್ಟ ಆಗುತ್ತೆ ಯಾವಾಗಲೂ. ಓಕೆ. ಸೊ ತುಳುವಲ್ಲಿ ಹೇಳಿ ಜೈ ಸಿನಿಮಾ ಇದೇ ನವೆಂಬರ್ 14ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಿನಿಮಾ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡಬೇಕು ಅಂತ ಹೇಳಿ ಮಾತಾಡಲ್ಲ ಗೊತ್ತುಂಡು. ನವೆಂಬರ್ 14 ನಮ್ಮ ಜೈ ಸಿನಿಮಾ ರಿಲೀಸ್ ಆಗುಂಡು. ದಯಮಲ್ತದು ಥಿಯೇಟರ್ಗೆ ಹೋದು ನವೆಂಬರ್ 14ಕ್ಕೆ ಪಿಕ್ಚರ್ ತುಲೆ. ಓಕೆ, ವೆರಿ ನೈಸ್. ಸೊ ನಿಮ್ಮ ತುಳು ಆಡಿಯನ್ಸ್ಗೂ ಇದು ಆದಷ್ಟು ಬೇಗ ರೀಚ್ ಆಗಲಿ. ಆಲ್ರೆಡಿ ರೀಚ್ ಆಗೋಗಿರುತ್ತೆ, ಸೊ ನಾವು ಹೇಳಬೇಕು ಅನ್ನೋದೇ ಇರೋದಿಲ್ಲ. ಆ್ಯಂಡ್ ಸರ್, ನೆಕ್ಸ್ಟ್ ನಿಮ್ಮ ಪ್ಲಾನಿಂಗ್ಸ್ ಏನು? ಫ್ಯೂಚರ್ ಅಪ್ಕಮಿಂಗ್ ಪ್ಲಾನಿಂಗ್ಸ್ ಅಂದರೆ ನಾನೊಂದು ತಮಿಳ್ ಸಿನಿಮಾ ಮಾಡಿದ್ದೀನಿ ಯೋಗಿ ಬಾಬು ಅವ್ರ ಜೊತೆ, ಸನ್ನಿಧಾನಂ ಅಂತ. ಅದು ರಿಲೀಸಿಗೆ ರೆಡಿ ಇದೆ. ಇನ್ನೊಂದು ಒಂದು ಕನ್ನಡ ಸಿನಿಮಾ ಮಾತುಕತೆ ಆಗಿದೆ, ಬಟ್ ಸದ್ಯಕ್ಕೆ ನನಗೆ ಗೊತ್ತಿಲ್ಲ ಅವರು ಯಾವಾಗ ಶುರು ಮಾಡ್ತಾರೆ ಅಂತ. ಸದ್ಯಕ್ಕೆ ಜೈ ಮೇಲೇ ಫೋಕಸ್ಡ್ ಇದ್ದೀನಿ ನಾನು. ಸೊ ಜೈ ಆದಮೇಲೆ ನಮ್ಮ ಟೀಮಿಂದನೇ ಇನ್ನೊಂದು ಮಾಡಬೇಕು ಅಂತ ಅದು ಪ್ಲ್ಯಾನಲ್ಲಿದೆ. ಬಟ್ ಅದು ಸದ್ಯಕ್ಕೆ ನಾನು ಏನೂ ನೋಡ್ತಾ ಇಲ್ಲ. ಸದ್ಯಕ್ಕೆ ಜೈ ಹೆಂಗೆ ಕರ್ಕೊಂಡು ಹೋಗ್ತಿದೆ, ಜೈ ಆದಮೇಲೆ ಏನೆಲ್ಲ ಆಗುತ್ತೆ ಅದು ಆ ಫ್ಲೋನಲ್ಲಿ ಆಗೋವಂಥದ್ದು. ನಾನು ಪ್ಲ್ಯಾನ್ ಏನೂ ಮಾಡಿಲ್ಲ, ಹಿಂಗೆ ಆಗಬೇಕು ಇದಾದ್ಮೇಲೆ ಇದು, ಆ ಪ್ಲ್ಯಾನ್ಸ್ ಏನೂ ಮಾಡ್ಕೊಂಡಿಲ್ಲ ನಾನು. ಪೊಲಿಟಿಕ್ಸ್ಗೆ ಬರೋ ಇಂಟ್ರೆಸ್ಟ್ ಇಲ್ಲ, ಪಾಲಿಟಿಕ್ಸ್ನ ನಾನು ತುಂಬ ಫಾಲೋ ಮಾಡ್ತೀನಿ. ಪಾಲಿಟಿಕ್ಸ್ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಅಂದರೆ ಪಾಲಿಟಿಕ್ಸ್ ಅಂದರೆ ಇಂಟ್ರೆಸ್ಟ್ ಇರಲೇಬೇಕು. ಏನಕ್ಕೆ ಅಂತಂದರೆ ಅದು ಯಾರ್ದೂ ಅಲ್ಲ. ಪಾಲಿಟಿಕ್ಸ್ ಅಥವಾ ಒಂದು ರಾಜಕೀಯ ಅನ್ನುವಂಥದ್ದು ಅದ್ರ ಒಳಗಡೆ ನಾವಿದ್ದೀವಿ. ಇವಾಗ ನಿಮ್ಮ ಮನೇಲಿ ನೀವಿದ್ದು ನನ್ನ ಮನೆಗೂ ನನಗೂ ಕನೆಕ್ಷನ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಪಾಲಿಟಿಕ್ಸ್ ಅಂದರೆ ನೀವೊಬ್ಬರನ್ನ ಒಬ್ಬರು ಮಿನಿಸ್ಟರ್ ಆಗಬೇಕು ಅಥವಾ ಮಿನಿಸ್ಟರ್ ಆಗೋದು ನಮ್ಮ ಕೈಯಲ್ಲಿ ಇಲ್ಲದೆ ಇರ್ಬೋದು, ಆದರೆ ಶಾಸಕ ಆಗಬೇಕು ಅಥವಾ MP ಆಗಬೇಕು ಅಂತ ನಾವೇ ಹೋಗಿ ವೋಟ್ ಹಾಕಿ ಚೂಸ್ ಮಾಡಬೇಕಾದ್ರೆ ಅವ್ರನ್ನ ಒಳಗೊಂಡಿರೋವಂಥದ್ದೇ ರಾಜಕೀಯ ಅಂತ ನಾವೇನು ಹೇಳ್ತೀವೋ ಅದ್ರಲ್ಲಿ ನಾವಿಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವು ಡೆಫಿನೆಟ್ಲಿ ಇದ್ದೀವಿ ಅದರಲ್ಲಿ. ಅದು ಕೆಟ್ಟದ್ದು ಅಂದರೆ ಅದು ನಮ್ಮಿಂದನೇ ನಮ್ಮನ್ನು ಸೇರಿಸಿ ಕೆಟ್ಟದ್ದು. ಸೊ ಅದನ್ನು ಸರಿ ಮಾಡೋದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅನ್ನೋವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ರಾಜಕೀಯಕ್ಕೆ ಬರಬೇಕು ಅಥವಾ ನನಗೆ ಪಾಲಿಟಿಕ್ಸಲ್ಲಿ ಇಲೆಕ್ಷನ್ಗೆಲ್ಲ ಬರಬೇಕು ಆ ಥರ ಯಾವ ಥಾಟ್ಸು ಇಲ್ಲ.
ಆದರೆ ಪಾಲಿಟಿಕ್ಸ್ ಬಗ್ಗೆ ನನಗೆ ಆ ಒಂದು ಕ್ಯೂರಿಯಾಸಿಟಿ ಇದೆ. ಯಾರೇನು ಮಾಡ್ತಿದ್ದಾರೆ, ಯಾರು ಮಿನಿಸ್ಟರ್ ಆದರು, ಯಾವ ಪಾರ್ಟಿ ಹೆಂಗಿದೆ, ಇದೆಲ್ಲ ನಾನು ಫಾಲೋ ಅಪ್ ಮಾಡ್ತೀನಿ. ತಿಳ್ಕೊಬೇಕು ಅನ್ನೋ ಆಸೆ. ಸೊ ಅದು ಒಂದು ಕಾರಣ ಅಂತ ಹೇಳ್ಬೋದು. ಈ ಒಂದು ಇದು ಜೆ ಅನ್ನೋ ಅಂಥದ್ದು ಒಂದು ಪಾಲಿಟಿಕಲ್ ಡ್ರಾಮಾ. ಸೊ ಅದು ಒಂದು ಆ ಇಂಟ್ರೆಸ್ಟು ಈ ಸಿನಿಮಾ ಮಾಡೋಕೆ ಒಂದು ಕಾರಣ ಅಂತ ಹೇಳ್ಬೋದು. ಓಕೆ, ನೀವು ಈ ಸಿನಿಮಾದಲ್ಲಿ ಪೊಲಿಟಿಷಿಯನ್ ಆಗಿ ಏನಾದ್ರು ಕಾಣಿಸ್ಕೊಳ್ತೀರಾ? ಅದು ಹಂಗೆಲ್ಲ ಹೇಳಿದ್ರೆ ತುಂಬ ಈಸಿ ಆಗಿಬಿಡುತ್ತೆ ಸ್ಟೋರಿ. ಬಟ್ ಇದು ಪಾಲಿಟಿಕ್ಸ್ ಸುತ್ತಾನೆ ಇರುತ್ತೆ. ಸೊ ನಾನು ಪಾಲಿಟಿಕ್ಸ್ ಕನೆಕ್ಟ್ ಆಗಿರೋವಂಥನೇ ಕ್ಯಾರೆಕ್ಟರ್ ನಂದು. ಕನೆಕ್ಟ್ ಆಗಿರೋ ಕ್ಯಾರೆಕ್ಟರ್. ಆ್ಯಂಡ್ ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ ಸರ್, ಅದಿತಿ ಶೆಟ್ಟಿ ಅವರು ಯಾಕೆ? ಬಿಕಾಸ್ ಅವರು ಮಂಗಳೂರವರು, ಭಾಷೆ ಈಸಿ ಆಗುತ್ತೆ ಅಂತನಾ ಅಥವಾ ಹೇಗೆ? ಅದ್ವಿತಿ ಶೆಟ್ಟಿ ಏನಕ್ಕೆ ಅಂತಂದರೆ, ಒಂದು ಶುರುವಲ್ಲಿ ನಾವು ಮಾಡಬೇಕು ಅಂತಂದಾಗ ತುಳು ಕನ್ನಡ ಅಂತ ನಾವು ತುಂಬ ಕ್ಲಿಯರ್ ಇರಲಿಲ್ಲ. ಸೊ ಮತ್ತೆ ನನಗೆ ಈ ಸ್ಕ್ರಿಪ್ಟು ಕನ್ನಡಕ್ಕೂ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬಂದಮೇಲೆ ತುಳು ಕನ್ನಡ ಅಂತ ನಾವು ಪ್ಲ್ಯಾನ್ ಮಾಡಿರೋದು, 2 ಲ್ಯಾಂಗ್ವೇಜಲ್ಲಿ ಮಾಡ್ತೀವಿ ಅಂತ. ಅದ್ವಿತಿ ಶೆಟ್ಟಿ ಏನಕ್ಕೆ ಅಂತಂದರೆ, ಮೊದಲು ನಾನು ಯಾರಾದರೂ ಹೊಸೊಬ್ಬರನ್ನ ಹಾಕ್ಕೋಬೇಕು ಅಂತ ಇದ್ದೆ ನಾನು. ಆದರೆ ನಮ್ಮ ಏನು ಆ್ಯಕ್ಟರ್ಗಳ ಲಿಸ್ಟ್ ನೋಡಿದ್ರೆ ತುಂಬ ಜನ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ನಮ್ಮ ತುಳುನಲ್ಲಿರುವಂಥ ಎಲ್ಲ ದಿಗ್ಗಜ ಕಲಾವಿದರಿದ್ದಾರೆ. ಸುನಿಲ್ ಶೆಟ್ಟಿ ಅವರಿದ್ದಾರೆ, ದೀಪಕ್ ರಾಜ್ ಶೆಟ್ಟಿ ಅಂತ ಅವರು ತುಂಬ ಕನ್ನಡ ಸಿನಿಮಾ ಮಾಡಿದ್ದಾರೆ. ತೆಲುಗುನಲ್ಲಿ ಹನುಮಾನ್ ಸಿನಿಮಾದಲ್ಲೆಲ್ಲ ಇದ್ದಾರೆ ಅವರು. ಸೊ ಹಿಂಗಿರಬೇಕಾದ್ರೆ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಹೊಸ ಒಂದು ಹೀರೋಯಿನ್ನ ಕರ್ಕೊಂಬಂದು ಅವ್ರನ್ನ ಟ್ರೈನ್ ಮಾಡಿ ಶೂಟಿಂಗ್ ಟೈಮಲ್ಲಿ ಅವ್ರಿಗೆ ಅಂತ ಟೈಮ್ ಕೊಟ್ಟು ಶೂಟ್ ಮಾಡೋಷ್ಟು ನಮಗೆ ಅಷ್ಟೊಂದು ಈಸಿ ಪ್ರಾಸೆಸ್ ಇರಲಿಲ್ಲ. ಬಿಕಾಸ್ ಅಷ್ಟೊಂದೆಲ್ಲ ಆರ್ಟಿಸ್ಟ್ ಇರಬೇಕಾದ್ರೆ ಅಷ್ಟು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ನಮಗೆ. ಸೊ ಹಾಗಾಗಿ ನಾವು ಒಂದು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟಿಗೆ ಹೋಗಬೇಕು. ಆ್ಯಂಡ್ ಇಲ್ಲಿರೋಂಥ ಕ್ಯಾರೆಕ್ಟರು ಇದೊಂದು ಗ್ಲಾಮರಸ್ ಪಾತ್ರ ಅಂತಲ್ಲ, ಇದು ಮೆಚೋರ್ಡ್ ಆಗಿರೋವಂಥ ಒಂದು ರೆಸ್ಪಾನ್ಸಿಬಲ್ ಕ್ಯಾರೆಕ್ಟರ್ ಹೀರೋಯಿನ್ ಅಂತ ಬಂದಾಗ ನಮ್ಮ ಸಿನಿಮಾದಲ್ಲಿ. ಸೊ ಹಿಂಗೆ ಲಿಸ್ಟಪ್ ಮಾಡ್ತಾ ಇದ್ದಾಗ ನನಗೆ ಅದ್ವಿತಿ ಅವ್ರು ಯಾವತ್ತೋ ಸಿಕ್ಕಿ ನಾನು ತುಳು ಸಿನಿಮಾ ಮಾಡಬೇಕು ಅನ್ನೋಂಥ ಒಂದು ಆಸೆ ಇದೆ ಅಂತಲೂ ಹೇಳಿರೋದು ನನ್ನ ನೆನಪಿತ್ತು. ಸೊ ಹಾಗಾಗಿ ಐ ಥಾಟ್ ನನ್ನ ಟೀಮ್ ಜೊತೆ ಡಿಸ್ಕಸ್ ಮಾಡಿದಾಗ ಇವರು ಈ ಕ್ಯಾರೆಕ್ಟರ್ಗೆ ಪರ್ಫೆಕ್ಟಾಗಿ ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು. ಅವ್ರಿಗೆ ಹೇಳಿ ನಾವು 2 ಸೀನ್ ಪೇಪರ್ನ ಕಳಿಸಿ ಇದನ್ನು ಶೂಟ್ ಮಾಡಿ ಕಳಿಸಿ ಅಂತಲೂ ಹೇಳಿದ್ವಿ. ಅದು ನೋಡಿದಾಗ ಇವರು ಪರ್ಫೆಕ್ಟ್ಲಿ ಅದಕ್ಕೆ ಸೂಟ್ ಆಗ್ತೀರ ಅಂತ ಅನ್ನಿಸ್ತು. ಅದೇ ಒಂದು ದೊಡ್ಡ ಕಾರಣ ಅಂತ ಹೇಳ್ಬೋದು ಅವರು ಈ ಸಿನಿಮಾಕ್ಕೆ ಆಯ್ಕೆ ಆಗೋದಕ್ಕೆ. ಓಕೆ, ಸೊ ವೆರಿ ನೈಸ್. ಸೊ ನಿಮ್ಮ ಸಿನಿಮಾಗೂ ಹೀಗೆ ಸಕ್ಸಸ್ ಸಿಗಲಿ. ಸೊ ಆದಷ್ಟು ಬೇಗ ನಾವು ನಿಮ್ಮ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡೋಣ. ಸೊ ಇದೇ ನವೆಂಬರ್ 14ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನೀವು ಫ್ಯಾಮಿಲಿ ಜೊತೆಗೆ ಹೋಗಿ ಈ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ದಯವಿಟ್ಟು ಅವ್ರು ಹೇಳಿದ್ದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ, ನವೆಂಬರ್ 14 ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಿನಿಮಾ ನೋಡಿ. ಒಂದು ಸಣ್ಣ ಟೀಮ್, ನಮ್ಮದು ದೊಡ್ಡ ಕನಸಿರುವಂತಹ ಸಣ್ಣ ಟೀಮ್. ಸೊ ಸಪೋರ್ಟ್ ಮಾಡಿ.